ವಿದ್ಯಾರ್ಥಿಗಳೇ, ಇವತ್ತು ನಾವು ಭಾರತದ ಇತಿಹಾಸದ ಮೂಲಾಧಾರಗಳಲ್ಲಿ ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಲಿಟರರಿ ಸೋರ್ಸಸ್ ಅಂತೇಳಿ ನಾವು ಕರೆಯಲ್ಪಡ್ತಾ ಇದ್ದೇವೆ. ಭಾರತದ ಇತಿಹಾಸ ರಚನೆಯಲ್ಲಿ ಸಾಹಿತ್ಯಿಕ ಆಧಾರಗಳು ಕೂಡ ತುಂಬ ಉಪಯುಕ್ತವಾದ ಒಂದು ಮಾಹಿತಿಯನ್ನು ನಮಗೆ ಒದಗಿಸುತ್ತವೆ. ಅಂತಹ ಸಾಹಿತ್ಯಿಕ ಮೂಲ ಆಧಾರಗಳನ್ನು ನಾವು ಎರಡೂ ರೀತಿಯಾಗಿ ಇಲ್ಲಿ ಅಧ್ಯಯನ ಮಾಡಬೇಕಾಗಿರುವಂಥದ್ದು. ಅಲ್ಲಿ ಇಂಡಿಯನ್ ಅಕೌಂಟ್ಸ್ ಅನ್ನಂಥದ್ದು, ಫಾರಿನ್ ಅಕೌಂಟ್ಸ್ ಅಂತ. ಇಂಡಿಯನ್ ರೈಟರ್ಸ್, ಫಾರಿನ್ ರೈಟರ್ಸ್ ಅಂತೇಳಿ ಕೂಡ ನಾವು ಕರೀತಾ ಇದ್ದೇವೆ. ದೇಶೀಯ ಸಾಹಿತ್ಯ ಅನ್ನೋಂಥದ್ದು, ವಿದೇಶೀಯ ಸಾಹಿತ್ಯ ಅನ್ನೋಂಥದ್ದು. ಇಲ್ಲಿ ಈ ಎರಡು ಪ್ರಮುಖ ಆಧಾರಗಳಲ್ಲಿ ನಮ್ಮ ಭಾರತದ ಇತಿಹಾಸವನ್ನು ಅರ್ಥೈಸಿಕೊಳ್ಬೇಕಾದ್ರೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವಿಷಯಗಳು ನಮಗೆ ಇಲ್ಲಿ ಲಭ್ಯವಾಗ್ತಾ ಇದ್ದಾವೆ. ಇಲ್ಲಿ ಈ ಸಾಹಿತ್ಯಿಕ ಆಧಾರಗಳನ್ನು ನಾವು ಒಂದು ನಾಣ್ಯದೆರಡು ಮುಖಗಳಿದ್ದಂತೆ, ಒಂದು ರಥದ ಎರಡು ಗಾಲಿಗಳಿದ್ದಂತೆ ಅನ್ನೋದನ್ನು ಹೋಲಿಕೆಯಾಗಿ ಕೂಡ ನಾವು ಮಾಡ್ಕೊಳ್ತಕ್ಕಂಥದ್ದು. ಹೇಗೆ ಒಂದು ನಾಣ್ಯ ಚಲಾವಣೆ ಆಗ್ತಾ ಇದೆ, ಅದಕ್ಕೆ ಎರಡೂ ರೀತಿಯ ದ್ವಿಬಾಹುಗಳನ್ನು ಒಳಗೊಂಡು ಅದು ಚಲಾವಣೆಗೆ ಬರ್ತಕ್ಕಂಥದ್ದು. ಅದೇ ರೀತಿ ಒಂದು ರಥ ಮುಂದೆ ಸಾಗಬೇಕಾದ್ರೆ ಅದಕ್ಕೆ ಎರಡು ಗಾಲಿಗಳು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಭಾರತದ ಚರಿತ್ರೆಯನ್ನು ತಿಳಿದುಕೊಳ್ಳುವಲ್ಲಿ ಪ್ರಾಕ್ತನ ಆಧಾರಗಳು ಒಂದು ಭಾಗವಾದರೆ ಸಾಹಿತ್ಯಿಕ ಆಧಾರಗಳನ್ನೋದು ಮತ್ತೊಂದು ಭಾಗವಾಗಿ ನಮಗೆ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಅಂಥ ಸಾಹಿತ್ಯಿಕ ಆಧಾರಗಳಲ್ಲಿ ನಾವು ದೇಶೀಯ ಸಾಹಿತ್ಯದ ಆಧಾರಗಳನ್ನು ಇಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು. ಈ ದೇಶೀಯ ಸಾಹಿತ್ಯಿಕ ಆಧಾರಗಳನ್ನು ನಾವು ವೇದ ಕಾಲದಿಂದ ಸ್ಪಷ್ಟವಾಗಿ ಇಂದಿನವರೆಗೆ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಈ ಸಾಹಿತ್ಯ ಬರವಣಿಗೆ ಅನ್ನೋದು ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ, ಪಾಳಿಯಲ್ಲಿ, ತಮಿಳು, ತೆಲುಗು, ಕನ್ನಡ, ಮಲಯಾಳಿ ಇತ್ಯಾದಿ ಭಾಷೆಗಳಲ್ಲಿ ಅಪಾರವಾಗಿರ್ತಕ್ಕಂಥ ಕೃತಿಗಳು ನಮಗೆ ಲಭ್ಯವಾಗ್ತಾ ಇದ್ದಾವೆ. ಇಂಥ ಒಂದು ವಿವಿಧ ಭಾಷೆಗಳ ಕೃತಿಗಳನ್ನು ಮೂಲಕವಾಗಿ ನಮ್ಮ ಭಾರತೀಯ ಐತಿಹಾಸಿಕತೆಯನ್ನು ತಿಳಿದುಕೊಳ್ಳುವಲ್ಲಿ ಸಹಾಯಕವಾಗ್ತಾ ಇದ್ದಾವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಈ ದೇಶೀಯ ಸಾಹಿತ್ಯದ ಆಧಾರಗಳನ್ನು ಮತ್ತೆ ನಾವು ಅಧ್ಯಯನಕ್ಕೋಸ್ಕರವಾಗಿ ಪ್ರಮುಖವಾಗಿ 4 ಭಾಗಗಳಲ್ಲಿ ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಮೊದಲನೇದಾಗಿ ವೈದಿಕ ಸಾಹಿತ್ಯ ಅಂತ ಏನೇನು, ಈ ವೈದಿಕ ಸಾಹಿತ್ಯ ವೇದ ಕಾಲದ ನಾಗರಿಕತೆ ಅಂತೇಳಿ ಹೇಳ್ತಾ ಇದ್ವಿ, ವೈದಿಕ ಸಂಸ್ಕೃತಿ ಅಂತೇಳಿ ಹೇಳ್ತಾ ಇದ್ವಿ. ಆ ವೇಳೆಯಲ್ಲಿ ಸಂಸ್ಕೃತ ಭಾಷೆಯೊಳಗೆ ರಚನೆಯಾಗಿ ಬರ್ತಕ್ಕಂಥ ಸಾಹಿತ್ಯ ಈ ವೈದಿಕ ಸಾಹಿತ್ಯ. ಈ ಒಂದು ವೈದಿಕ ಸಾಹಿತ್ಯ ಹೆಚ್ಚು ಧರ್ಮ ಪ್ರಧಾನವಾಗಿ ನಮಗೆ ಕಂಡು ಬರ್ತಾ ಇದೆ.
ಈ ವೈದಿಕ ಸಾಹಿತ್ಯವನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವಲ್ಲಿ ಯಾವ ಪ್ರಾಚೀನ ಭಾರತದಲ್ಲಿರುವಂಥ ವೇದ ಕಾಲದ ನಾಗರಿಕತೆ, ವೈದಿಕ ಸಂಸ್ಕೃತಿ ಅನ್ನೋದು ಏನಿದೆಯಲ್ಲ, ಆ ಒಂದು ವೇಳೆಯಲ್ಲಿ ರಚನೆಯಾಗಿರ್ತಕ್ಕಂಥ 4 ವೇದಗಳು ಬರ್ತಾ ಇದ್ದಾವೆ. ಆ 4 ವೇದಗಳು ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ ಅಂತ ಬರ್ತದೆ. ಈ 4 ವೇದಗಳು ಇಲ್ಲಿ ಪ್ರಧಾನವಾಗಿ ಅಂದಿನ ಎಲ್ಲ ರೀತಿಯ ಸಂಗತಿಗಳನ್ನು ವಿವರಿಸುವಂಥ ಸಾಹಿತ್ಯ ಭಂಡಾರವಾಗಿ ನಮಗೆ ಸಿಗ್ತಾ ಇದ್ದಾವೆ. ಆರ್ಯರು ಮತ್ತು ದ್ರಾವಿಡರು, ಈ ಆರ್ಯರು ಮತ್ತು ದ್ರಾವಿಡರ ನಡುವಿನ ಹೋರಾಟವನ್ನು, ಸಂಘರ್ಷವನ್ನು, ಅವರ ರಾಜಕೀಯ ಒಂದು ಆಳ್ವಿಕೆಯನ್ನು, ಸಾಮಾಜಿಕತೆಯ ಒಂದು ಜೀವನ ಚರಿತ್ರೆಯನ್ನು, ಅವರ ಒಂದು ಪ್ರಬಲವಾದ ಸಾಮರ್ಥ್ಯವನ್ನು, ಹಲವಾರು ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಇವು ನಮಗೆ ನೀಡಲ್ಪಡ್ತಾ ಇದ್ದಾವೆ. ಈ ರೀತಿಯಾಗಿ 4 ವೇದಗಳನ್ನು ನಮ್ಮ ಭಾರತದ ಪರಂಪರೆಯ ವೈಭವವನ್ನು, ಅದು ಆರ್ಯರ ದ್ರಾವಿಡರ ಯಾವ ರೀತಿಯಾಗಿ ಆಳ್ವಿಕೆ ಇದೆ, ಅವರ ಜೀವನ ಕ್ರಮ, ಅವರ ಒಂದು ಕೊಡುಗೆ ಪ್ರಮುಖವಾಗಿ ನಮಗೆ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ತದನಂತರದಲ್ಲಿ ನಾವು ಬ್ರಾಹ್ಮಣಕಗಳಂತ ಬರ್ತಾ ಇದ್ದಾವೆ. ಇದೇ ವೈದಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಬ್ರಾಹ್ಮಣಕಗಳಂತ ಬರ್ತವೆ. ಈ ಬ್ರಾಹ್ಮಣಗಳು ಅನ್ನಂಥದ್ದು ಆರ್ಯರ ಕುರಿತು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ನೀಡಲ್ಪಡ್ತಾ ಇದ್ದಾವೆ. ಆರ್ಯರ ರಾಜಕೀಯ ಜೀವನವನ್ನು, ಅವರ ರಾಜ್ಯರ ಬಗ್ಗೆ, ಅವರ ಸಮಾಜದ ಬಗ್ಗೆ, ಅವರ ಯಜ್ಞ ಯಾಗಗಳ ಬಗ್ಗೆ, ಎಲ್ಲ ರೀತಿಯ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥವಳು ಈ ಬ್ರಾಹ್ಮಣಕಗಳು. ಇದರಿಂದಲೂ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವಿಷಯ ನಮಗೆ ತಿಳಿಯಲ್ಪಡ್ತಾ ಇದೆ. ತದನಂತರದಲ್ಲಿ ನಾವು ಪುರಾಣಗಳಂತ ಹೇಳ್ತಾ ಇದ್ದೇವೆ. ಇಲ್ಲಿ ಪುರಾಣಗಳು ಕೂಡ ಈ ವೈದಿಕ ಸಾಹಿತ್ಯದ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯವಾಗಿ ಇಲ್ಲಿ ರಚನೆಯಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಸುಮಾರು 18 ಪುರಾಣಗಳ ಚರಿತ್ರೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ 18 ಪುರಾಣಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ನಮ್ಮ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಲ್ಪಟ್ಟಿರುವಂಥ ಯಾವ ಮಗಧದಲ್ಲಿರುವಂಥ ನಂದರು, ತದನಂತರ ಮೌರ್ಯರ ಚರಿತ್ರೆ, ಶುಂಗರು, ಕಣ್ವರು, ಶಾತವಾಹನರು, ತದನಂತರ ಗುಪ್ತರು, ಈ ರೀತಿಯಾಗಿರ್ತಕ್ಕಂಥ ಒಂದು ಮನೆತನಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇವುಗಳು ಒದಗಿಸ್ತಾ ಇದ್ದಾವೆ. ಈ ಪುರಾಣಗಳು ಈ ರೀತಿಯ ಒಂದು ಸಾಮ್ರಾಜ್ಯಗಳ ಮೇಲೆ ಬೆಳಕು ಬೀರಲ್ಪಟ್ಟು ಆ ಸಾಮ್ರಾಜ್ಯಗಳು ಯಾವ ರೀತಿಯಾಗಿ ತಮ್ಮ ಆಳ್ವಿಕೆಯನ್ನು, ತಮ್ಮ ಒಂದು ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದಾವೆ ಅನ್ನೋಂಥದ್ದು ಸ್ಪಷ್ಟವಾಗಿ ಈ ಪುರಾಣಗಳ ಮೂಲಕವಾಗಿ ಕೂಡ ನಾವು ಅರ್ಥೈಸಿಕೊಳ್ಳಲು ಅನುಕೂಲವಾಗಿದ್ದಾವೆ ಅನ್ನುವಂಥದ್ದು. ತದನಂತರದಲ್ಲಿ ಈ ಪ್ರಮುಖವಾಗಲ್ಪಟ್ಟಿರುವಂಥ ಈ ಪುರಾಣಗಳ ಚರಿತ್ರೆಯಲ್ಲಿ ವಾಯುಪುರಾಣ, ಬ್ರಹ್ಮಾಂಡ ಪುರಾಣ, ವಿಷ್ಣು ಪುರಾಣ, ಮತ್ಸ್ಯ ಪುರಾಣ, ಭವಿಷ್ಯ ಪುರಾಣ ಅಂತ ಎಲ್ಲ ಬರ್ತಾ ಇದ್ದಾವೆ. ಈ ಎಲ್ಲ ಪುರಾಣಗಳು ಏನು ಹೇಳ್ತಾ ಇದ್ದಾವೆ, ನಮ್ಮ ಭಾರತೀಯ ಐತಿಹಾಸಿಕತೆಯ ಮಹತ್ವವನ್ನು ತಿಳಿಸಲ್ಪಡ್ತಾ ಇದ್ದಾವೆ. ಐತಿಹಾಸಿಕವಾಗಿ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು, ಐತಿಹಾಸಿಕವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉಡುಗೊರೆಯನ್ನು, ಆಳ್ವಿಕೆಯನ್ನು ನೀಡಲ್ಪಟ್ಟಿರ್ತಕ್ಕಂಥ ಮಾಹಿತಿಗಳು ಇವುಗಳ ಮೂಲಕವಾಗಿ ನಮಗೆ ತಿಳಿಯಲ್ಪಡ್ತಾ ಇದ್ದಾವೆ. ತದನಂತರದಲ್ಲಿ ನಾವು ಕ್ರಿಸ್ತ ಪೂರ್ವ 4ನೇ ಶತಮಾನದಿಂದ ಕ್ರಿಸ್ತ ಶಕ 4ನೇ
ಶತಮಾನದ ಅವಧಿಯಲ್ಲಿ ನಮಗೆ ಇತಿಹಾಸವನ್ನು ರಚನೆ ಮಾಡುವಾಗ ಸಹಾಯಕವಾಗಿರ್ತಕ್ಕಂಥವಳು ಮಹಾಕಾವ್ಯಗಳಂತ ಬರ್ತಾರೆ. ಕ್ರಿಸ್ತ ಪೂರ್ವ 4ನೇ ಶತಮಾನದಿಂದ ಕ್ರಿಸ್ತಶಕ 4ನೇ ಶತಮಾನದ ಅವಧಿಯ ಇತಿಹಾಸ ರಚನೆಯನ್ನು ತಿಳ್ಕೋಬೇಕಾದ್ರೆ ಮಹಾಕಾವ್ಯಗಳು ಇಲ್ಲಿ ಪ್ರಧಾನವಾಗಿ ನಮಗೆ ಸಿಗ್ತಾ ಇದ್ದಾವೆ. ಅಂಥ ಒಂದು ನಮ್ಮ ಭಾರತದ ಮಹಾಕಾವ್ಯಗಳಂತ ಇಲ್ಲಿ ಕರೆಯಲ್ಪಡ್ತಕ್ಕಂಥದ್ದು ರಾಮಾಯಣ ಮಹಾಭಾರತ ಅನ್ನೋಂಥದ್ದು 2 ಮಹಾಕಾವ್ಯಗಳು. ಇವುಗಳು ಕೂಡ ಏನು ಮಾಡ್ತಾ ಇದ್ದಾವೆ, ಆರ್ಯರು ದ್ರಾವಿಡರ ಮಧ್ಯದಲ್ಲಿ ಸಂಭವಿಸಲ್ಪಟ್ಟಿರುವಂಥ ಘರ್ಷಣೆಯನ್ನು, ನಂತರ ಅವರ ಸಾಮಾಜಿಕ ಸ್ಥಿತಿಗತಿಯನ್ನು, ಅವರ ಧಾರ್ಮಿಕ ಸ್ಥಿತಿಗತಿಯನ್ನು, ಆರ್ಥಿಕ ಸ್ಥಿತಿಗತಿಯನ್ನು, ಸಾಂಸ್ಕೃತಿಕ ಸ್ಥಿತಿಗತಿಯನ್ನು, ಅಂದಿನ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಮಹಾಕಾವ್ಯಗಳು ಕೂಡ ಇಲ್ಲಿ ನಮಗೆ ಒದಗಿಸಲ್ಪಡ್ತಾ ಇದ್ದಾವೆ. ಹೀಗೆ ಈ ಮಹಾಕಾವ್ಯಗಳ ಚರಿತ್ರೆ ಇವು ಕೂಡ ನಮ್ಮ ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳುವಲ್ಲಿ ಮಹತ್ವದ ಒಂದು ಆಧಾರಗಳಾಗಿವೆ, ಆಕರಗಳಾಗಿವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಹೀಗೆ ಈ ರೀತಿ ಈ ಎಲ್ಲ ರೀತಿಯ ಒಂದು ವೈದಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ಸಾಹಿತ್ಯಗಳು ಇಲ್ಲಿ ನಮ್ಮ ಭಾರತದ ಮೇಲೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ವಿಷಯವನ್ನು ನೀಡಿ ಅವುಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಲ್ಲಿ ಬೆಳಕನ್ನು ಚೆಲ್ಲಲ್ಪಡ್ತಾ ಇದ್ದಾವೆ ಅನ್ನೋಂಥದ್ದು. ಹೀಗೆ ಈ ರೀತಿಯಾಗಿ ಈ ವೈದಿಕ ಸಾಹಿತ್ಯ ಇವು ಎಲ್ಲವುಗಳ ಮೂಲಕವಾಗಿ ನಾವು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಜ್ಞಾನ ಭಂಡಾರವನ್ನು ಇಲ್ಲಿ ಪಡ್ಕೊಂಡು ಅಂದಿನ ಎಲ್ಲ ರೀತಿಯ ಚಟುವಟಿಕೆಯ ಸ್ಥಿತಿಗತಿಯನ್ನು ತಿಳಿದುಕೊಳ್ಳುವಲ್ಲಿ ಇವು ತುಂಬ ಸಹಾಯಕವಾಗಿದ್ದಾವೆ ಅನ್ನೋದು ನಮಗೆ ತಿಳಿದು ಬರ್ತಾ ಇದ್ದಾವೆ. ತದನಂತರದಲ್ಲಿ ನಾವು ಬೌದ್ಧ ಸಾಹಿತ್ಯ ಅಂತ ಹೇಳ್ತೇವೆ. ಬೌದ್ಧ ಸಾಹಿತ್ಯ ಕ್ರಿಸ್ತಪೂರ್ವ 6ನೇ ಶತಮಾನದ ಅವಧಿಯಲ್ಲಿ ಭಾರತದಲ್ಲಿ ಏಳಿಗೆಗೆ ಬಂದಿರುವಂಥ ಬೌದ್ಧ ಧರ್ಮ, ಅಂಥ ಬೌದ್ಧ ಧರ್ಮದ ಇತಿಹಾಸ ರಚನೆಗಾಗಿ ಪ್ರಮುಖವಾಗಲ್ಪಟ್ಟಿರುವಂಥ ಆಧಾರಗಳು ಈ ಬೌದ್ಧ ಸಾಹಿತ್ಯ ಅನ್ನುವಂಥದ್ದು ರಚನೆಯಾಗಿರುವಂಥದ್ದು. ಅಂಥ ಬೌದ್ಧ ಸಾಹಿತ್ಯದಲ್ಲಿ ಬರುವಂಥ ಪ್ರಮುಖ ತ್ರಿಪೀಠಕಗಳಂತ ಬರ್ತಾ ಇದ್ದಾವೆ. ಇವು ಮುಖ್ಯವಾಗಿದ್ದಾವೆ. ಬೌದ್ಧ ಸಾಹಿತ್ಯದ ತ್ರಿಪೀಠಕಗಳು ಪ್ರಧಾನವಾಗಿರುವಂಥದ್ದು, ಪ್ರಮುಖವಾಗಿರುವಂಥ ಒಂದು ಸಾಹಿತ್ಯಿಕ ಆಧಾರಗಳು. ಇವು ಪಾಲಿ ಭಾಷೆಯಲ್ಲಿ ರಚನೆಯಾಗಿ ಕಂಡು ಬರ್ತಾ ಇದ್ದಾವೆ. ಅಂಥ ತ್ರಿಪೀಠಕಗಳನ್ನು ನಾವು ವಿನಯ ಪೀಠಕ, ಸ್ವತ್ತ ಪೀಠಕ, ಅಭಿಧಮ್ಮ ಪೀಠಕ ಅಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದಾವೆ. ಹಾಗಾದರೆ ಈ ರೀತಿಯ ತ್ರಿಪೀಠಕಗಳ ಒಂದು ವಿಶ್ಲೇಷಣೆಯನ್ನು ನಾವು ನೋಡಿದಾಗ ಇಲ್ಲಿ ವಿನಯ ಪೀಠಕ, ಈ ವಿನಯ ಪೀಠಕ ಏನು ಹೇಳ್ತಾ ಇದೆ ಅಂತಂತಂದರೆ, ಬೌದ್ಧ ಧರ್ಮೀಯರು, ಅದರ ಅನುಯಾಯಿಗಳು, ಸನ್ಯಾಸಿನಿಯರಂತೇನು ಹೇಳ್ತಾರೆ, ಅವರೆಲ್ಲರೂ ಅನುಸರಿಸಬೇಕಾದ ನೀತಿ ನಿಯಮಗಳನ್ನು, ಆಚಾರ ವಿಚಾರಗಳನ್ನು ಇದು ಒಳಗೊಂಡಿರುತ್ತದೆ. ಈ ವಿನಯ ಪೀಠಕ ಬೌದ್ಧ ಧರ್ಮದ ಸನ್ಯಾಸಿಯರು ಅನುಸರಿಸಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು, ಆಚಾರ ವಿಚಾರಗಳನ್ನು ಇದು ನಮಗೆ ತಿಳಿಸಲ್ಪಡ್ತಾ ಇದೆ. ತದನಂತರ ಸುತ್ತ ಪೀಠಕ, ಇದು ಬುದ್ಧನು
ಜನಸಾಮಾನ್ಯರಿಗೆ ಬೋಧಿಸಿರುವಂಥ ಬೋಧನೆಗಳನ್ನು ತಿಳಿಸುತ್ತದೆ. ಬೌದ್ಧ ಧರ್ಮದ ಸ್ಥಾಪಕನಾಗಿರತಕ್ಕಂಥ ಗೌತಮ ಬುದ್ಧ ಆತ ಜನಸಾಮಾನ್ಯರಿಗೆ ನೀಡಿರುವಂಥ ಒಂದು ಉಪದೇಶಗಳನ್ನು, ಬೋಧನೆಗಳನ್ನು ಇದು ವಿವರಿಸ್ತಾ ಇದೆ, ವರ್ಣನೆಯನ್ನು ನಮಗೆ ನೀಡಲ್ಪಡ್ತಾ ಇದೆ. ಅಭಿಧಮ್ಮ ಪೀಠಕ. ತದನಂತರದಲ್ಲಿ ಬುದ್ಧನ ಜೀವನ ಮತ್ತು ಉಪದೇಶವನ್ನು ಒಳಗೊಂಡು, ಬುದ್ಧನ ಜೀವನ ಮತ್ತು ಉಪದೇಶವನ್ನು ಒಳಗೊಂಡು ಜೊತೆಗೆ ಈ ಬುದ್ಧನ ಜಾತಕ ಕಥೆಗಳಂತ ಬರ್ತಾ ಇದ್ದಾವೆ, ಬುದ್ಧ ಚರಿತ್ರೆ ಅಂತ ಬರ್ತಾ ಇದೆ, ದಿಗನಿಕಾಯ ಅಂತ ಬರ್ತಾ ಇದ್ದಾವೆ, ಕಥಾವಸ್ತು ಅಂತ ಬರ್ತಾ ಇದೆ, ದೀಪವಂಶ, ಮಹಾವಂಶ ಮುಂತಾದವುಗಳ ಬಗ್ಗೆ ಇದು ನಮಗೆ ಸ್ಪಷ್ಟವಾದ ವಿವರಣೆಯನ್ನು ನೀಡಲ್ಪಡ್ತಕ್ಕಂಥದ್ದು. ಮುಖ್ಯವಾಗಿ ಬುದ್ಧನ ಜೀವನ ಉಪದೇಶವನ್ನು ತಿಳಿಸ್ತಾ ಇದೆ. ಜೊತೆಗೆ ಜಾತಕ ಕಥೆಗಳಂತ ಬರ್ತಾ ಇದ್ದಾವೆ, ದೀಪವಂಶ, ಮಹಾವಂಶ, ಬುದ್ಧ ಚರಿತ್ರೆ, ಮಹಾವಿಭಾಷ ಇಂಥ ಇತ್ಯಾದಿ ಕೃತಿಗಳು ಕೂಡ ಇಲ್ಲಿ ಬೌದ್ಧ ಧರ್ಮದ ಈ ಬುದ್ಧನ ಎಲ್ಲ ರೀತಿಯ ಒಂದು ವಿಷಯವನ್ನು ನೀಡುವಲ್ಲಿ ನಮಗೆ ಪ್ರಧಾನವಾಗಿ ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಈ ಪ್ರಮುಖವಾಗಲ್ಪಟ್ಟಿರುವಂಥ ಆ ಕ್ರಿಸ್ತಪೂರ್ವ 6ನೇ ಶತಮಾನದ ಅವಧಿಯಲ್ಲಿ ಇರುವಂಥ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಇತಿಹಾಸವನ್ನು ರಚಿಸುವಲ್ಲಿ ಕೂಡ ಇವು ಪ್ರಮುಖವಾಗಿರ್ತಕ್ಕಂಥ ಆಧಾರಗಳಾಗಿವೆ. ಹೀಗೆ ಈ ಬೌದ್ಧ ಸಾಹಿತ್ಯವು ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ವಿಷಯವನ್ನು ನಮಗೆ ಒದಗಿಸಲ್ಪಡ್ತಾ ಇದ್ದಾವೆ. ಹೀಗೆ ನಮ್ಮ ದೇಶೀಯ ಸಾಹಿತ್ಯದ ಆಧಾರಗಳಲ್ಲಿ ಒಂದು ವೈದಿಕ ಸಾಹಿತ್ಯ, ಈ ಬೌದ್ಧ ಸಾಹಿತ್ಯ, ಇವೆರಡೂಗಳು ಕೂಡ ಇಲ್ಲಿ ಸಾಕಷ್ಟು ವಿಪುಲವಾದ ಒಂದು ಮಾಹಿತಿಯನ್ನು, ವಿಷಯವನ್ನು ನಮ್ಮ ಭಾರತದ ಇತಿಹಾಸ ರಚನೆಗೆ ನೀಡ್ತಾ ಇದ್ದಾವೆ ಅನ್ನೋದು ನಮಗೆ ಈ ರೀತಿಯ ಎಲ್ಲ ರೀತಿಯ ವಿಷಯಗಳನ್ನು ನೋಡಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದು.